ಅಂದೈಜ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಭಾಳಷ್ಟು ಗಂಭೀರವಾಗಿರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಯಾದಂಥ ಸಂದರ್ಭದಲ್ಲೂ ಕೂಡ ಬಲಗೈ ಸಮುದಾಯಕ್ಕೆ ಅನೇಕ ಗಣ್ಯರು ಸ್ವಾಗತವನ್ನು ಕೊಟ್ಟರು. ಈಗ ಅದೇ ಬಲಗೈ ಸಮುದಾಯದ ಜನಾಂಗ ಇವತ್ತು ಭಾರಿ ಪ್ರತಿಭಟನೆಗಳನ್ನು, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕೆ ಇವೆಲ್ಲ ಈಗ ಆಗ್ತಾ ಇದೆ? ಕರ್ನಾಟಕದ ಉದ್ದಗಲಕ್ಕೂ ಕೂಡ ಈ ಸಮುದಾಯ, ಬಲಗೈ ಸಮುದಾಯ ಎಲ್ಲ ಭಾಗದಲ್ಲೂ ಕೂಡ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಆಕ್ರೋಶಕ್ಕೆ ಕಾರಣಗಳೇನು, ಇದರ ಹಿನ್ನೆಲೆ ಏನು ಅಂತ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಕಾರ್ಯದರ್ಶಿಗಳು, ಒಕ್ಕೂಟದ ಕಾರ್ಯದರ್ಶಿಗಳು, ಜೊತೆಗೆ ಅಂಬೇಡ್ಕರ್ ಸಂಘದ ಮಹಾ ಸಭಾ ಕಾರ್ಯದರ್ಶಿಗಳಾದಂಥ ಸಿ.ಕೆ. ಮಂಜುನಾಥ್ ಮತ್ತು ದಲಿತ ಮುಖಂಡರಾದಂಥ ಮಂಜುನಾಥ್ ಅವರನ್ನು ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಆಹ್ವಾನ ಅವರಿಗೆ ಸ್ವಾಗತ. ಸರ್, ಈಗಾಗಲೇ ಕೂಡ ಒಳ ಮೀಸಲಾತಿ ಜಾರಿಯಾಗಿದೆ. ಎಲ್ಲ ಸಂಘದ ಪರಿಶಿಷ್ಟ ಜಾತಿಯವರು ಕೂಡ ಇದನ್ನು ಸ್ವಾಗತ. ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕೂಡ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ಸಲ್ಲಿಸಿರುವಂಥದ್ದನ್ನು ಗಮನಿಸ್ತಾ ಇದೆ. ಆದರೆ ಇದೇ ಸರ್ಕಾರಕ್ಕೆ ಇವತ್ತು ಬಲಗೈ ಸಮುದಾಯ ಭಾಳಷ್ಟು ಪ್ರತಿಭಟನೆಗಳನ್ನು ಮಾಡೋದ್ರ ಮುಖಾಂತರ ಮತ್ತು ಆಕ್ರೋಶವನ್ನು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಬಿಸಿಯನ್ನು ತಪ್ಪಿಸ್ತಾ ಇದೆ. ಯಾಕೆ ಇವೆಲ್ಲ ಯಾಕೆ ಆಗ್ತಾ ಇದೆ? ಈ ಒಳ ಮೀಸಲಾತಿ ಅಂತಕ್ಕಂಥ ಏನು ಪರಿಕಲ್ಪನೆ ಇದೆ, ಕಳೆದ 30 ವರ್ಷಗಳಿಂದ ಒಂದು ಸಮುದಾಯ ಈ ಒಂದು ಪರಿಶಿಷ್ಟ ಜಾತಿ ಒಳಗಡೆ ಬರ್ತಕ್ಕಂಥ ಸಮುದಾಯ ಎಲ್ಲ ಸವಲತ್ತುಗಳನ್ನು ಮತ್ತು ಎಲ್ಲ ರೀತಿಯಾದಂಥ ಫಲಾನುಭವಿಗಳನ್ನು ಯಾವುದೋ ಒಂದು ವರ್ಗ ಸೀಮಿತವಾಗಿ ಎಲ್ಲನೂ ಪಡ್ಕೊಂಡಿದೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯನ್ನಿಟ್ಕೊಂಡು ಈ ಒಳ ಮೀಸಲಾತಿಯನ್ನು ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಆಂಧ್ರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಜಾರಿಯಾಗ್ತಕ್ಕಂಥ ಒಂದು ಪರಿಕಲ್ಪನೆ. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳಲ್ಲಿ ಏನಿದೆ ಆ ಒಂದು ಒಳ ಪಂಗಡಗಳಲ್ಲಿ ಅಸಮಾನತೆ ಕಾಣ್ತಾ ಇದೆ, ಅಸಮತೋಲನ ಇದೆ, ನಮ್ಮಲ್ಲಿ ಇನ್ನೂ ಹಿಂದುಳಿಲಿಕ್ಕೆ ಕಾರಣವಾಗಿದೆ, ನಾವು ಸರ್ಕಾರದ ಸವಲತ್ತುಗಳನ್ನ ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗಿಲ್ಲ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನ ಒಂದು ಒತ್ತಾಯವನ್ನು ಮಾಡ್ಕೊಂಡ್ಬಂದಂಥದ್ದು. ಈ ಒಳ ಮೀಸಲಾತಿ ಒತ್ತಾಯ ಆಂಧ್ರ ಪ್ರದೇಶದಲ್ಲಿ ಜಾರಿಯಾದಂಥ ಸಂದರ್ಭದಲ್ಲಿ ಇದು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು. ಒಳ ಮೀಸಲಾತಿ ಅಂತಕ್ಕಂಥದ್ದು ಅಸಂವಿಧಾನಿಕವಾದಂಥದ್ದು, ಅವೈಜ್ಞಾನಿಕವಾದಂಥದ್ದು. ಇದು ಮೀಸಲಾತಿ ಒಳಗಡೆ ಇನ್ನೊಂದು ಮೀಸಲಾತಿ ಕೊಡಕ್ಕೆ ಬರಲ್ಲ ಅಂತಕ್ಕಂಥ ಚಿಹ್ನೆಯನ್ನು ಒಂದು ವರ್ಸಸ್ ಆಂಧ್ರ ಪ್ರದೇಶದ ಸರ್ಕಾರ ಏನಿದೆ, ಆ ಸರ್ಕಾರದ ನಡುವೆ ನಡೆದಂಥ ಒಂದು ನ್ಯಾಯಾಲಯದ ವಿವಾದದ ಹಿನ್ನೆಲೆಯಲ್ಲಿ ಇದು ಜಾರಿಯಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅದು ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ. ನಂತರ ಅದು ಸುಪ್ರೀಂ ಕೋರ್ಟ್ ಮೆಟ್ಲೋಯ್ತು. ಸುಪ್ರೀಂ ಕೋರ್ಟ್ ನಂತರ ಏನು ಒಂದು ಸಂವಿಧಾನ ಪೀಠ ಚಂದ್ರಚೂಡ ಅಂತಕ್ಕಂಥ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಬಂದಂಥ ಒಂದು ಆದೇಶ, ಅವರ ಒಂದು ಪೀಠದ ಆದೇಶದಲ್ಲಿ ಆಯಾ ರಾಜ್ಯಗಳು ಆ ರೀತಿಯಾದಂಥ ಒಂದು ಅಸಮಾನತೆ ಇದ್ದರೆ, ಜೊತೆಗೆ ನಿಮ್ಮಲ್ಲಿ ನ್ಯೂಮರಿಕಲ್ ಡಾಟಾ ಅಂತಕ್ಕಂಥದ್ದು ನಿಮ್ಮ ರಾಜ್ಯದೊಳಗಡೆ ಒಳ ಪಂಗಡಗಳಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ ಡಾಟಾ ದತ್ತಾಂಶಗಳು ನಿಮ್ಮಲ್ಲಿದ್ದರೆ ನಿಮ್ಮ ವಿವೇಚನೆಗೆ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತಕ್ಕಂಥ ಒಂದು ಆದೇಶನ ಕೊಟ್ಟು, ಆ ಆದೇಶದ ಹಿನ್ನೆಲೆಯಲ್ಲಿ ನಂತರ ಸಿದ್ದರಾಮಯ್ಯ ಸರ್ಕಾರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಮಾಡಿ, ಆಯೋಗದ ಮೂಲಕ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ನಂತರ ಇದು ಒಂದು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಆದೇಶಗಳನ್ನು ಹೊರಡಿಸ್ತಾರೆ. ಅದರ ದುರಂತ ಏನಪ್ಪ ಅಂತಂದರೆ, ಈ ಒಂದು ನಾಗಮೋಹನ್ ದಾಸ್ ಏನು ಆಯೋಗ ಇದೆ, ಆ ವರದಿಯಲ್ಲಿ ಕೊಟ್ಟಂಥ ವರದಿ ಅದು ಎಲ್ಲೋ ಒಂದು ಕಡೆ ಬಲಗೈ ಸಮಾಜಕ್ಕೆ ಒಂದು ಮಾರಕವಾದಂಥ ಒಂದು ವರದಿ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಕಾರಣ ಏನಪ್ಪ ಅಂತಂದರೆ, ಅದು ಸರಿಯಾದ ರೀತಿಯಲ್ಲಿ ಏನು ಬಲಗೈ ಸಂಬಂಧಿತ ಜಾತಿಗಳನ್ನು ಕ್ರೌಢೀಕರಿಸಿ ಒಂದು ಗುಂಪು ಮಾಡಲಿಕ್ಕೆ ಅದು ವಿಫಲ ಆಯಿತು, ಒಂದು ಅಂಶ. ಇನ್ನೊಂದು, ಸರಿಯಾದ ರೀತಿ ನಮ್ಮ ಬಲಗೈ ಸಮಾಜದವರು ಆ ಸಮೀಕ್ಷೆಯಲ್ಲಿ
ಭಾಗವಹಿಸದೇ ಇರೋ ಕಾರಣದಿಂದಾಗಿ ನಮ್ಮ ಜನಸಂಖ್ಯೆ ಕಡಿಮೆ ಆಯಿತು. ಜೊತೆಗೆ ಈ ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ಆಯೋಗ ಏನು ಅಂತಂದರೆ ಸರಿಯಾದಂಥ ಎಲ್ಲ ರೀತಿಯಾದಂಥ ದತ್ತಾಂಶಗಳನ್ನು ಸಂಗ್ರಹಿಸೋದ್ರಲ್ಲಿ ವಿಫಲ ಆಯಿತು. ಕಾರಣ ಏನಪ್ಪ ಅಂತಂದರೆ ಒತ್ತಡ ಹಾಕಕ್ಕೆ ಶುರು ಮಾಡಿದ್ರು. ಇಷ್ಟೇ ದಿನದೊಳಗೆ ವರದಿ ಕೊಡಿ, ಬೇಗ ವರದಿ ಕೊಡಿ, ಒಳ ಮೀಸಲಾತಿನ ಜಾರಿ ಮಾಡಿ ತಕ್ಷಣ, ಈ ರೀತಿ ತುರಾತುರಿಯಲ್ಲಿ ಮಾಡಿದಂಥ ಪ್ರಕ್ರಿಯೆ ನೆಲೆಯಲ್ಲಿ ಯಾವುದೇ 101 ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಸರಿಯಾಗದೇ ಇರೋದ್ರಿಂದ ಈ ಆಯೋಗದ ವರದಿನೇ ಒಂದು ತಪ್ಪಾಗಿ ಇದರಿಂದಾಗಿ ಈ ಒಂದು ಸಮಸ್ಯೆಗೆ ಉಲ್ಬಣಕ್ಕೆ ಕಾರಣ ಆಯಿತು. ಎಲ್ಲೋ ಒಂದು ಕಡೆ ಸರ್ ಅದು ಹೊಲದಾಯ ಸಮುದಾಯದವರು ಅವೈಜ್ಞಾನಿಕ ಅನ್ನುವಂಥದ್ದು ಒಂದು ಪದವನ್ನು ಪ್ರಾರಂಭದಲ್ಲೇ ಬಳಸಿತು. ಅದನ್ನು ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಆಯೋಗ ಇದರಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳಿದಂಗೆ ಲೋಪ, ಅವೈಜ್ಞಾನಿಕವಾದಂಥ ವರದಿಯನ್ನು ಸಿದ್ಧಪಡಿಸಿದೆ ಅಂತೇಳಿ ಎಲ್ಲೋ ಒಂದು ಸಣ್ಣ ಕಿಡಿಯಾಗಿ ಆಗಿತ್ತು. ಯಾಕೆ ಅಲ್ಲಿ ಅದು ಸಣ್ಣ ಆಯೋಗ ಕೊಟ್ಟಂಥ ವರದಿನ ಸರಿಯಾದ ರೀತಿ ವರದಿ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಬಲಗೈ ಸಮಾಜ ಪ್ರಾರಂಭದಲ್ಲೇ ವಿರೋಧ ಮಾಡ್ತೀವಿ. ಹೌದು. ತದನಂತರ ಸರ್ಕಾರ ಎರಡೂ ಬಲಗೈ ಸಮುದಾಯ ಮತ್ತು ಎಡ ಸಮುದಾಯಗಳನ್ನು ಎರಡೂ ಒಪಿನಿಯನ್ನ ತಿಳ್ಕೊಂಡು ಆಯೋಗ ಕೊಟ್ಟಂಥ ವರದಿಗೂ ಮತ್ತು ಒಬ್ಬರೊಬ್ಬರು ಮಾತುಕತೆ ಮೂಲಕ ನೀವು ಜನಸಂಖ್ಯೆ ಏನಿದೆ 5.5 ಅಂತ ನಮ್ಮದೇನಿದೆ, ಅವರು 6.6% ಅಂತ ಏನಿದೆ, ಆ ಒಂದು ಅಂಶಗಳನ್ನು ಜೊತೆಗೆ ಯಾವುದೇ ಒಂದು ಜಾತಿ ನಮೂದನೆ ಇದ್ದೇ ಇರ್ತಕ್ಕಂಥ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವನ್ನ ಯಾವ ವರ್ಗಕ್ಕೂ ಸೇರದೇ ಇರ್ತಕ್ಕಂಥ ರೀತಿಯಲ್ಲಿ ಅವರು ಸಪ್ರೇಟ್ 1% ಕೊಟ್ಟಿರೋದ. ಅದರ ಮೂಲತಃ ವಾಸ್ತವಾಂಶದಲ್ಲಿ ತಿಳಿದ್ರೆ ಆ 3 ವರ್ಗಗಳಲ್ಲಿ ಹೆಚ್ಚು ಬಲಗೈ ಸಮಾಜದವರೇ ಸಂಬಂಧಿತ ಜಾತಿಗಳಾಗಿರ್ತಕ್ಕಂಥದ್ದು. ಅದನ್ನು ನಮ್ಮ ಒಂದು ಕ್ರೋಢೀಕರಣಕ್ಕೆ ಕೊಡಬೇಕಾಗಿತ್ತು. ಅದನ್ನ ಸಪ್ರೇಟಾಗಿ ಇಟ್ಟರು. ಅದಾದ್ಮೇಲೆ ನಂತರ ಜಾತಿಗಳೇ ಅಲ್ಲ, ಅದು ಒಂದು ಪ್ರವರ್ಗಗಳ ಒಂದು ಒಕ್ಕೂಟ ಆದಷ್ಟೇ ಆ ಒಂದು ಇದು. ಅದರಿಂದ ಯಾವುದೇ ಇದಕ್ಕೂ ಸೇರದೇ ಇರೋದ್ರಿಂದ ನಮಗೆ ಹೆಚ್ಚು ಅಲ್ಲಿ ಅನ್ಯಾಯ ಆದಂಥದ್ದು. ಅದಾದ ನಂತರ ಎರಡು ಕಡೆಯವ್ರನ್ನ ಕೂರಿಸು, ನೀವು ಅದರಲ್ಲಿ ಹೆಚ್ಚು ಪಾಲು ನಮ್ಮದೇ ಇರೋದ್ರಿಂದ 10% ಈ ಕಡೆ ತಗೊಂಡ್ರು 6% ಆಗುತ್ತೆ. ಸೊ ನೀವು 6%, ಮಾದಿಗೆ ಸಂಬಂಧಿತ ಜಾತಿಗಳ 6% ಅಂತೇಳಿ ಮತ್ತು ನಂತರ ಸ್ಪರ್ಶ ಜಾತಿಗಳಿಗೆ 5% ಅಂತೇಳಿ ಡಿವೈಡ್ ಮಾಡಿದಾಗ ಅದನ್ನು ಎಲ್ಲ ಸಮಾಜದವರು ಒಪ್ಕೊಂಡ್ರು. ಈಗ ನಮ್ಗೆ ಬಂದಿರತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ ಈ ಒಳ ಮೀಸಲಾತಿ ಜಾರಿಯಾಗೋದ್ರಲ್ಲಿ ನಮಗೇನು ತಗೊಂಡಿಲ್ಲ, ನಮ್ಗೆ ಯಾವುದೇ ರೀತಿ ವಿರೋಧ ಇಲ್ಲ. ಆದರೆ ABC ಅಂತ ಗ್ರೂಪ್ ಮಾಡಿದ್ರಲ್ಲ, ನಮಗೆ B ಗ್ರೂಪ್ ಬಂತು, ಅದಕ್ಕೂ ನಾವು ಸಹಮತ ಒಪ್ಕೊಂಡ್ವಿ. ಬಟ್ ಆದರೆ ತದನಂತರ ನೀವು ಆದೇಶ ಆದ ನಂತರ 25/8/2024 ನೀವು ತಂದಂಥ ರೋಸ್ಟರ್ ಬಿಂದು ಅದಲ್ಲ, ಆ ರೋಸ್ಟರ್ ಬಿಂದುವಿನಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತಕ್ಕಂಥ ಸಂದರ್ಭ ಬಂತು. ಕಾರಣ ನೇಮಕಾತಿಗಳಲ್ಲಿ ಎಲ್ಲದರಲ್ಲೂ ರೋಸ್ಟರ್ ಬಿಂದುನೇ ನಮ್ಮ ಬಲಗೈ ಸಮಾಜದ ಹೋರಾಟಕ್ಕೆ ಪ್ರಮುಖವಾದಂಥ ಕಾರಣ. ಬಿಕಾಸ್ ಆಫ್ ಯಾಕಂತಂದರೆ ನೀವು ಹೆಚ್ಚಿನ ಹುದ್ದೆಗಳನ್ನು ನೇಮಕಾತಿ ಅಧಿಸೂಚನೆಯಲ್ಲಿ ಓಡಿಸಿದಾಗ ನಮ್ದೇನು ತಕರಾರು ಬರಲ್ಲ, ಅವ್ರಿಗಾರು ಸಿಗುತ್ತೆ, ನಮ್ಗಾರು ಸಿಗುತ್ತೆ. ಮತ್ತು ನಿಮ್ಮ ಸ್ಪರ್ಶ ಜಾತಿಗಳಿಗೆ 5 ಒಂದು ಕೊಳಂಬ ಜಾತಿಗಳೇನಿದೆ ಅವ್ರಿಗೆ 5 ಸಿಗುತ್ತೆ. ಆದರೆ ಅದು ಏನಾರ ಒಂದು ಅಸಮಾನತೆ ಅಂದರೆ 3 ಪೋಸ್ಟ್ಗಿಂತ ಕಡಿಮೆ ಆದಿದ್ದೆ ಆದರೆ ಆ 3 ಪೋಸ್ಟ್ಗಿಂತ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಫಸ್ಟು 1 ಪೋಸ್ಟ್ ಇದ್ದರೆ ಎ ಗ್ರೂಪ್ ಹೋಯ್ತೆ, ಪರಿಷ್ಠ ಜಾತಿಲಿ ಪ್ರವರ್ಗ ಎ ಕೊಟ್ಟೈತೆ. 2 ಪೋಸ್ಟ್ ಇದ್ದರೆ ಅದು ಪರ್ಟಿಕ್ಯುಲರ್ ನಮ್ಮ SCಗೆ 2 ಪೋಸ್ಟ್ ಇದ್ದರೆ ನಾನು ಹೇಳ್ತಿರೋದು ಜನರಲ್ ಆಗಿ ಬಿಟ್ಬಿಡಿ, ನಾನು ಹೇಳ್ತಿರೋದು ಮೀಸಲು ಪ್ರವರ್ಗ ಪರಿಷ್ಠ ಜಾತಿಲಿ ಏನು ಬರ್ತದೆ ಆ ಪರಿಷ್ಠ ಜಾತಿಗೆ 1 ಪೋಸ್ಟ್ ಬಂದರೆ ಅದು ಪ್ರವರ್ಗ ಎ ಹೋಗುತ್ತೆ. 2 ಪೋಸ್ಟ್ ಬಂದರೆ ಪ್ರವರ್ಗ A1 B1 ಐತೆ. 3 ಪೋಸ್ಟ್ ಬಂದರೆ ಪ್ರವರ್ಗ A1 B1 C1 ಹೋಗುತ್ತೆ. ರೀತಿಯಾದ ಸಮಾನತೆ ಹಂಚಿಕೆ ಆಗುತ್ತೆ. ಅದು ನಮ್ದು ಏನು ತಕ್ಕೊಂಡಿಲ್ಲ, ನಮ್ದು ಯಾವುದೇ ರೀತಿಯಲ್ಲಿ ಆಕ್ಷೇಪಣೆ ಇಲ್ಲ. ಆದರೆ ಬಹುತೇಕ ಎ ಮತ್ತು B ಶ್ರೇಣಿಯ ಹುದ್ದೆಗಳು ಒಂದೊಂದೇ ಪೋಸ್ಟ್ಗಳು 2 ಪೋಸ್ಟ್ಗಳು ನಮ್ಗೆ ನಿಗದಿ ಆದಾಗ ಈ ರೀತಿ ಅಸಮಾನತೆ ಉಂಟಾಗುತ್ತೆ. ಆ ರೀತಿ ಅಸಮಾನತೆ ಉಂಟಾದಾಗ ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತಂದರೆ ನೀವು 1 ಪೋಸ್ಟು ಅಥವಾ 2 ಪೋಸ್ಟು ಏನಾದ್ರು ಪರಿಷ್ಠ ಜಾತಿಗೆ ನಿಗದಿ ಆದರೆ ನೀವು ಅದನ್ನು ಜನರಲ್ SCಲಿ ಸಾಮಾನ್ಯ ಅಂತ ಮಾಡಿ ಅದರಲ್ಲಿ ಎನವರ ಹಾಕಲಿ ಅರ್ಜಿ ಹಾಕಲಿ, ಬಿನವರ ಅರ್ಜಿ ಹಾಕಲಿ, ಸಿನವರ ಅರ್ಜಿ ಹಾಕಲಿ, ನಮ್ದೇನು ತಕರಾಗಿಲ್ಲ. ಅಂದರೆ ಆ 3 ವರ್ಗದ ಅಭ್ಯರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿ ಅವಕಾಶಗಳು ಕೊಡಿ ಅಂತ ನಮ್ಮ ಹೋರಾಟ.
ನೀವು ಆ ಒಂದು ಏನು ಒಳ ಮೀಸಲಾತಿ ಬಿಲ್ಲನ್ನು ಮಂಡಿಸಿದಿರಿ, ಆ ಬಿಲ್ಲಲ್ಲಿ ಈ ರೀತಿಯಾದಂಥ ಮಾಡಿಫಿಕೇಶನನ್ನು ಮಾಡಿ ಬಿಲ್ಲನ್ನು ಜಾರಿಗೆ ತರಬೇಕಂತಕ್ಕಂಥದ್ದು ನಮ್ಮ ಪ್ರಬಲ ಹೋರಾಟ. ಆಗ ಎಲ್ಲ ಸಮಾಜಗಳು ಸಮಾನತೆ ಇರ್ತವೆ. ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಆದಾಗ ಅಲ್ಟಿಮೇಟ್ಲಿ ನಮ್ಮ ಏನೇನು ಪರ್ಸೆಂಟೇಜ್ಗಳಿದೆ 665 ಏನಿದೆ ಅದು ನಮಗೆ ಸಿಗುತ್ತೆ. ಆಗ ಸಮಾಜದ ನಿರ್ಮಾಣಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ನಮ್ಮ ಹೋರಾಟ. ಅಂದರೆ ಈಗ ಮೀಸಲಾತಿಯ ಉದ್ದೇಶ ಸಮಾನತೆಯನ್ನು ತರಬೇಕು ಅದು ಹೌದು. ಆದರೆ ಇಲ್ಲಿ ಆಗ್ತಾ ಇರೋಂಥ ತಾರತಮ್ಯಗಳು ಆಗೋದ್ರಿಂದ ಅದಕ್ಕೆ ಪ್ರಬಲವಾಗಿ ಈಗ ದುರ್ಬಲ ಸಮುದಾಯಕ್ಕೆ ಮತ್ತು ಏನು ಬರ್ತಾ ಇದೆ ಅವೆಲ್ಲವೂ ಕೂಡ ನಮಗೆ ಆ ಹುದ್ದೆಗಳಲ್ಲಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಮುಂದೆ ಬರುವಂಥ ಯಾವುದೇ ರೀತಿಯಾದಂಥ ಕ್ಷೇತ್ರಗಳಲ್ಲೂ ಕೂಡ ಸಮಾನತೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಣುವಂಥದ್ದು ಗೋಚರ ಆಗಿದೆ. ಸೊ ಹಾಗಾಗಿ ಇದನ್ನು ನೀವು ಈಗ ಇದನ್ನು ಖಂಡಿಸ್ತಾ ಇದ್ದೀವಿ. ಸೊ ಈಗ ವಾಸ್ತವದಲ್ಲಿ ಈಗ ಅದರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರ ಏನಾಗುತ್ತೆ? ಪರಿಹಾರ ಏನಿಲ್ಲ. ಪರಿಹಾರ ಏನಪ್ಪ ಅಂತಂದರೆ, ನಾವು ಒಳ ಮೀಸಲಾತಿ ಬಿಲ್ಲನ್ನು ನೀವು ಮಂಡಿಸ್ತಿಲ್ಲ ಸರ್ಕಾರ, ಅದನ್ನು ಸಾಕಷ್ಟು ಚರ್ಚೆಗೆ ಅವಕಾಶ ಕೊಡಬೇಕಾಗಿದೆ. ಬಿಲ್ಲನ್ನು ಮಧ್ಯಾಹ್ನ ಮಂಡಿಸಿದಂಥದ್ದು ಸಂಜೆ 6 ಗಂಟೆ ಆದಂಗೆ ಅನುಮೋದಿಸ್ತೀವಿ. ಸಾಕಷ್ಟು ಚರ್ಚೆಗಳಿಗೆ ಅವಕಾಶ ಕೊಟ್ಟಿದ್ರೆ ಈ ರೀತಿಯಾದಂಥ ನ್ಯೂನತೆಗಳು ಗೊತ್ತಾಗ್ತಿತ್ತು, ಚರ್ಚೆ ಆಗ್ತಿತ್ತು, ಅದಕ್ಕೆ ಸಾಲ್ಯೂಷನ್ ಕಂಡಿದೆ. ಆಮೇಲೆ ಇನ್ನೊಂದು ಅಂಶ ಅಂತಂದರೆ, ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ರೂಪಿಸಿದಂಥ ಒಳ ಮೀಸಲಾತಿ ಬಿಲ್ಲನ್ನು ಸಮಾಜ ಕಲ್ಯಾಣ ಸಚಿವರು ಸೂಕ್ಷ್ಮವಾಗಿ ಅವರು ವೀಕ್ಷಿಸಿದರೆ, ಪರಿಶೀಲಿಸಿದರೆ ಈ ರೀತಿಯಾದಂಥ ಗೊಂದಲಗಳಿಗೆ ಕಾರಣ ಆಗ್ತದೆ. ಈ ರೋಸ್ಟರ್ ಬಿಂದುಗಳ ಬಗ್ಗೆ ಅವರಿಗೆ ಪರಿಕಲ್ಪನೆ ಇರಲಿಲ್ಲ. ನಾವು ಯಾವಾಗ ಹೋರಾಟ ಮಾಡೋಕ್ಕೆ ಶುರು ಮಾಡೋದು ಆಗ ಅವ್ರಿಗೆ ಗಮನಕ್ಕೆ ಬಂದಂಥದ್ದು. ಇವರು ಸರಿಯಾದ ರೀತಿ ಗಮನಿಸಿದರೆ ಸರಿಯಾದ ರೀತಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಬಲಗೈ ಸಮಾಜದವರು, ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಬಲಗೈ ಸಮಾಜದವರು, ಸಮಾಜ ಕಲ್ಯಾಣ ಸಚಿವರು ಬಲಗೈ ಸಮಾಜದವರು. ಇವ್ರು ಇದ್ಕೊಂಡು ಈ ರೀತಿ ನಮಗೆ ಬಲಗೈ ಸಮಾಜಕ್ಕೆ ಅನ್ಯಾಯ ಆಯ್ತದ ಅಂತಂದರೆ ಇವರ ಒಂದು ಬೇಜವಾಬ್ದಾರಿತನ ಮತ್ತು ಇವರ ಒಂದು ಸಮಾಜದ ಬಗ್ಗೆ ಕಳಕಳಿಯಲ್ಲಿರ್ತಕ್ಕಂಥದ್ದು ಎತ್ಕೊಂಡದ್ದು ಅನ್ನೋದರ ಜೊತೆಗೆ ಏನಪ್ಪ ಅಂತಂದರೆ, ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಏನಪ್ಪ ಅಂತಂದರೆ, ಈ ಒಂದು ಬಿಲ್ಲು ಮಂಡಿಸಿದಾಗ ವಿಧಾನಸಭೆಯಲ್ಲಿ ಯಾವುದೇ ಒಂದು ಬಲಗೈ ಸಮಾಜದ ಒಂದು ಜನಪ್ರತಿನಿಧಿಗಳು ಸರಿಯಾದ ರೀತಿ ಅದನ್ನು ಧ್ವನಿ ಎತ್ತಿಲ್ಲ. ಅದು ಈ ಬಿಲ್ ಜಾರಿಯಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಲಿಕ್ಕೆ ಕಾರಣವಾದಂಥ ಅಂಶ. ಸರ್, ಈಗ ಕೊನೆಯದಾಗಿ ಈಗ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಬಾಗಿ ನಿಮಗೆ ಸ್ಪಂದಿಸಿ ಈಗ 56,432 ಪೋಸ್ಟ್ಗಳನ್ನು ನೇಮಕಾತಿ ಕೂಡ ನೇಮಕಾತಿ ಮಾಡ್ಕೊಳ್ತೀವಿ. ಇದನ್ನು ಈಗಷ್ಟೇ ಸಂಪುಟ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ಈಗ ಆದೇಶವನ್ನು ಹೊರಡಿಸಿ. ಅದರಲ್ಲಿ ಈಗ ಏನಿದೆಯೋ 2015 ಏನಿತ್ತು ಆ ಒಂದು ಸಂಬಂಧಪಟ್ಟ ನೇಮಕಾತಿ ವೃಂದ ನೇಮಕಾತಿಗಳಲ್ಲಿ ಆಯ್ಕೆ ಮಾಡ್ಕೊಳ್ತೀವಿ. ಅದೇ ಮೀಸಲಾತಿ ಅಂತ ಕೂಡ ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಆದೇಶ ಮಾಡ್ತೀವಿ. ಸರ್ಕಾರ ಎಲ್ಲೋ ಒಂದು ಕಡೆ ಈ ರೀತಿ ಮಾಡೋದು ಇದನ್ನು ಬಗೆಹರಿಸಿ ಬೇಗ ತುರ್ತಾಗಿ ಏನೀಗ ಅವರೇ ನಿಗದಿಪಡಿಸಿದಂಥ ಮೀಸಲಾತಿಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದರಂತೆಯೇ ಕೂಡ ನೇಮಕಾತಿ ಮಾಡ್ಕೋಬೋದಾಗಿತ್ತಲ್ಲ. ನೋಡಿ, ಅಲ್ಲೇ ತಪ್ಪಾಯ್ತಲ್ಲ. ಸರ್ಕಾರ ಒಂದು ಕಡೆ ತುರಾತುರಿಯಲ್ಲಿ ಹೋಗಿ ಒಳ ಮೀಸಲಾತಿಯ ಒಂದು ಮಸೂದೆಗೆ ಅಂಕಿತ ಹಾಕಿಸ್ತಾ ಬಂದಿದೆ. ಅದೇ ದಿನ ಬಂದು 50 ಪ್ರತಿಭಟನೆಗಳು ಆದಂಥ ಯುವಕರು ಏನು ನಿರುದ್ಯೋಗ ಸಮಸ್ಯೆಯಿಂದ ಪ್ರತಿಭಟನೆ ಆಯಿತು. ಆ ನೆಲೆಯಲ್ಲಿ ತತ್ಕ್ಷಣದಿಂದಲೇ ಈ ನೇಮಕಾತಿಗಳನ್ನು ವಿಳಂಬ ಮಾಡೋದು ಬೇಡ ಅಂತೇಳಿ ಅವರು ನೇಮಕಾತಿಗೆ ಮಾಡಲಿಕ್ಕೆ ಅಂದರೆ 50% ಏನು ಮೀಸಲಾತಿ ಇದೆ ಅದಕ್ಕೆ ಅನುಗುಣವಾಗಿ ಏನು ನೇಮಕಾತಿ ಮಾಡೋದಂಥ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಅಂಶ, ಇಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದಂಥ ಸಂದರ್ಭದಲ್ಲೂ ಮೀಸಲು ಪ್ರಮಾಣವನ್ನು ಹೆಚ್ಚು ಮಾಡಿ ಆ ಮಸೂದೆ ಒಳಪಟ್ಟು ಜಾರಿ ತಂದಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆದರೆ ಬಹುಶಃ ಇನ್ನೊಂದು ಏನಪ್ಪ ಪ್ರಮುಖವಾದಂಥ ಅಂಶ, ಈ ಹೆಚ್ಚಳ ಆಗಿರ್ತಕ್ಕಂಥ ಏನು ಮೀಸಲಾತಿ ಪ್ರಮಾಣದ ಒಂದು ಇದು ಅದು ಕೇಂದ್ರ ಸರ್ಕಾರದ ಅನುಮೋದನೆ ಹಂತದಲ್ಲದೆ. ಸೊ ಅದರಿಂದ ಇದು ನ್ಯಾಯಾಲಯದ ಬಿಕ್ಕಟ್ಟು. ಇನ್ನೂ ಆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಸೊ ಅದು ಕೊಟ್ಟಿಲ್ಲದೆ ಇವರು ಬಿಲ್ಲಲ್ಲಿ ಇದನ್ನು ಜಾಸ್ತಿ ಮಾಡಿ ಒಳ ಮೀಸಲಾತಿ ಜಾರಿಗೆ ತಂದರೆ ಇದು ನ್ಯಾಯಾಲಯದ ಒಂದು ವಿವಾದಕ್ಕೂ ಕಾರಣ ಆಗಿದೆ. ಎಲ್ಲ ಹಂತದಲ್ಲೂ ಸರ್ಕಾರ ಒಂದು
ಏನು ಪ್ರಮುಖವಾಗಿ ಎಲ್ಲ ಹಂತದಲ್ಲೂ ಅದು ತಪ್ಪು ಹೆಜ್ಜೆಗಳನ್ನು ಇಟ್ಕೊಂಡ್ಬಂದಿದೆ. ಆಮೇಲೆ ಇನ್ನೊಂದು ಅಂಶ, ನೀವು ಪ್ರಮುಖವಾಗಿ ಇಲ್ಲಿ ಕಾಣ್ತಕ್ಕಂಥದ್ದು ತುರಾತುರಿಲಿ ಬಿಲ್ಲನ್ನು ಅನುಮೋದಿಸಿದಿರಿ. ಇನ್ನೊಂದು 56,000 ಹಳೆ ಮೀಸಲಾತಿ ಪ್ರಮಾಣದಲ್ಲೂ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಿದ್ದೀವಿ. ಅದ್ರ ಜೊತೆಗೆ ಅದರಲ್ಲೇ ಒಳ ಮೀಸಲಾತಿ ಕೊಡಿ ಅಂತಕ್ಕಂಥ ಒಂದು ಹೋರಾಟ ಇನ್ನೊಂದು ಸೋದರ ಸಮಾಜದವರು ಮತ್ತೆ ಹೋರಾಟ ಪ್ರಾರಂಭ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇದು ಬಲಗೈ ಸಮಾಜಕ್ಕೆ ಇವರು ಹೂವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲ, ಈಗ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಈ ಪರಿಶಿಷ್ಟ ಜಾತಿಯನ್ನ ಬೀದಿ ತಂದಿಟ್ಟು ಗೊಂಬರಾಟ ನೋಡ್ದಂಗೆ ಮಾಡ್ತಾರೆ. ಇನ್ನೊಂದು ಅಂಶ ಹೇಳ್ತೀನಿ, ಕರೆಕ್ಟ್ ನೀವು ಹೇಳ್ತಕ್ಕಂಥದ್ದು, ಇಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಬಂದಿರ್ತಕ್ಕಂಥದ್ದು. ಯಾಕಪ್ಪ ದಲಿತ ಮುಖ್ಯಮಂತ್ರಿ ಆಗಿದ್ದು 22 ದಶಕದಿಂದ ಕೇಳ್ಕೊಳ್ತಾರ. ಜನಸಂಖ್ಯೆಯ ಒಂದು ಕರ್ನಾಟಕದ ಜನಸಂಖ್ಯೆಯನ್ನು ಅನೌನ್ಸ್ ಮಾಡೋದು ಅಂದರೆ ಇದು ಮಾಡೋದು. ಆಗ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯವರು. ಸೊ ಎಲ್ಲಿ ಇವರು ನಾವು ಜನಸಂಖ್ಯೆ ಜಾಸ್ತಿ ಇದ್ದೀವಿ, ನಾವು ಪ್ರಾತಿನಿಧ್ಯ ಕೊಡಿ ಅಂತಕ್ಕಂಥ ಕೂಗು ಬಂದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದು ಎಲ್ಲಿ ದಲಿತ CM ಕ್ಲೈಮ್ ಮಾಡ್ತಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವ್ರು ಏನು ಮಾಡಿದ್ರೆ ನಮ್ಮ ಸಮಾಜನ ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ಒಳ ಮೀಸಲಾತಿ ಕೂಗು ಹುಟ್ಟಾಗ್ತದೆ ದಲಿತ ಮುಖ್ಯಮಂತ್ರಿ ಕೂಗು ಬಂದ ಹಿನ್ನೆಲೆಯಲ್ಲಿ. ಸೊ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಈ ಸಮಾಜನ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ನೇರವಾದಂಥ ಆರೋಪ. ಪರಿಶಿಷ್ಟ ಜಾತಿಯವರು ಯಾವತ್ತು ಇದುವರೆಗೂ ಈ 30 ವರ್ಷದ ಹೋರಾಟದಲ್ಲಿ ಇಷ್ಟು ಆಕ್ರೋಶಭರಿತವಾಗಿ ಪರಸ್ಪರ ವಲಯ ಮತ್ತು ಮಾಲೀಕರವರು ದ್ವೇಷ ಮನೋಭಾವನೆಯನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗ ಮಾತ್ರ. ಮೊದಲಿಂದಲೂ ಒಳ ಮೀಸಲಾತಿ ಕಂಡು ಬರ್ತದೆ, ಬಟ್ ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥದ್ದು ಈಗ ಈ ಸಂದರ್ಭದಲ್ಲಿ ಮಾತ್ರ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಒಂದು ಸಮಾಜ ಹೊಡಿತಕ್ಕಂಥ ಕೆಲಸ ಏನಿದೆ ಆ ಕೆಲಸದಿಂದ ಇದು ಆಗತಕ್ಕಂಥದ್ದು. ಸರ್, ಈಗ ಹೇಳಿದ್ರು ಎಲ್ಲೋ ಒಂದು ಕಡೆ ಈಗ ಏನು ಸುಪ್ರೀಂ ಕೋರ್ಟ್ 50%ಗಿಂತ ಮೀಸಲಾತಿ ನೀಡಬೇಕು ಅನ್ನುವಂಥ ಆದೇಶಗಳು ಕೂಡ ಇರುವಂಥದ್ದನ್ನು ಪರಿಗಣಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳಿದೆ. ಆದರೆ ನಮ್ಮ ನೆರೆಯ ತಮಿಳುನಾಡಿನಲ್ಲೂ ಕೂಡ ಶೇಕಡ 69% ಮೀಸಲಾತಿಗೆ ಪರಿಶಿಷ್ಟ ಜಾತಿ ಅದು ಏನಂದ್ರೆ ಮೀಸಲು ಪ್ರಮಾಣನೇ ಹೆಚ್ಚಿದೆ, ಜನಸಂಖ್ಯೆಗಳು ಹೋಗಿ ಮೀಸಲು ಪ್ರಮಾಣ ಹೆಚ್ಚಿದೆ. ಬಟ್ ಆದರೆ ಅದನ್ನ ಕೇಂದ್ರ ಸರ್ಕಾರದ ನೈಟ್ ಶೆಡ್ಯೂಲ್ ಅಲ್ಲಿ ಸೇರಿಸಿ ಆದ ನಂತರ ಮೀಸಲಾತಿ ಪ್ರಮಾಣ ಜಾರಿ ಮಾಡಬೇಕು. ಇದು ಇವ್ರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ರೆ, ಬಟ್ ಅದನ್ನ ಮಾಡಬೇಕಾದವರು ಸರ್ಕಾರದ ಪ್ರತಿನಿಧಿಗಳು, ಇಲ್ಲಿ ಗೆದ್ದಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಸಂಸದರು. ಮೊನ್ನೆ ಉಗ್ರಪ್ಪನವರು ಅದೇ ಹೇಳ್ತಾರೆ, ಇಲ್ಲಿನ ಕೇಂದ್ರದಲ್ಲಿ ಗೆದ್ದಿರ್ತಕ್ಕಂಥ ಎಂಪಿಗಳು ಏನು ಮಾಡ್ತಾ ಇದ್ದಾರೆ, ಶೋಷಿತ ಸಮಾಜಗಳು ಏನದೆ ಅವರ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅನುಮೋದನೆ ಕೊಡಿಸಿ ಅಂತ ಒತ್ತಾಯ ಮಾಡ್ತಾರೆ. ಸರ್, ಈಗ ನಿಮಗೆ ಇಷ್ಟೊಂದು ವಿಷಯಗಳನ್ನು ಚರ್ಚೆ ಈಗ ಸರ್ಕಾರಕ್ಕೆ ಕೊನೆಯ ಮಾತು. ಈಗ ನೀವು ಹಿಂದಿನಂತೆ ಇರುವಂಥ ಮೀಸಲಾತಿಯ ಅನುಸಾರವಾಗಿ ಬಂದಂಥ ನೇಮಕಾತಿಗೆ ನಾವು ಯಾವುದೇ ಕ್ಷೇತ್ರಕ್ಕೂ ಕೂಡ ನಾವು ನೇಮಕ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಕೂಡ ಅಧಿಸೂಚನೆಗೊಳಿಸಿದರೆ ಈಗಾಗಲೇ ಕೂಡ ನೋಟಿಫಿಕೇಶನ್ ಆಗ್ತಾ ಇದೆ. ಇನ್ನು ಕೊನೆಯದಾಗಿ ಸಮುದಾಯಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಸೋದರ ಸಮಾಜದವರು ನಾವು ಏನು ಹೇಳ್ತಿರ್ತಕ್ಕಂಥದ್ದಂದ್ರೆ, ನಾವು ಒಳ ಮೀಸಲಾತಿಯನ್ನು ವಿರೋಧಿಸ್ತಾರಲ್ಲ ಹಂಗಂತ ನಮ್ಮ ಹಕ್ಕಿಗೆ ಧಕ್ಕೆ ಬರಬಾರ್ದು. ಈಗ ನಾನು ಹೇಳ್ತಕ್ಕಂಥ ಒಳ ಮೀಸಲಾತಿ ಬಿಲ್ಲಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ, ನೀವು 3ಕ್ಕಿಂತ ಕಡಿಮೆ ಸ್ಥಾನಗಳು ಸಂಖ್ಯೆಗಳು ಏನು ಹುದ್ದೆಗಳು ಏನಾದರೂ SC ಸಮಾಜಕ್ಕೆ ಪರಿಶಿಷ್ಟ ಜಾತಿ ಸಮಾಜಕ್ಕೆ ನಿಗದಿಯಾದರೆ ಅದನ್ನು ನೀವು ಸಾಮಾನ್ಯ SC ಅಂತಕ್ಕಂಥ ಒಂದು ಇದನ್ನು ನೀವು ಒಳ ಮೀಸಲಾತಿ ಬಿಲ್ಲಲ್ಲಿ ಸೇರಿಸಿ ಅಧಿಸೂಚನೆ ಹೊರಡಿಸಿದ್ರೆ ಏನು ತಗೊಳ್ಳೋದಿಲ್ಲ. ನಮ್ಮ 3ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಕ್ರಿಯೇಟ್ ಆದಾಗ 3 ವರ್ಗಗಳು ಬರ್ತದೆ. ಅದರಲ್ಲೂ ಉಳ್ಕೊಂಡ್ರೆ ಅಂಥ ಪೋಸ್ಟ್ಗಳು ಸಹ ನೀವು ಸಾಮಾನ್ಯ ಸೆಟ್ ಮಾಡಬೇಕು. ಈಗ 7 ಪೋಸ್ಟ್ ಇದಾಗಿರ್ತದೆ ಅಥವಾ 10 ಪೋಸ್ಟ್ ಕಾಲಾಗಿರ್ತದೆ. 3 ಮತ್ತು 3 ಅಂತ 3 ವರ್ಗಗಳಿಗೆ ನಿಗದಿಯಾಗಿ 1 ಪೋಸ್ಟ್ ಉಳ್ಕೊತಾ ಇರ್ತದೆ. ಆ ಪೋಸ್ಟನ್ನು ನೀವು ಜನರಲ್ SC ಅಂತ ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು, ಈ ಒಂದು ಅಂಶವನ್ನು ಬಿಲ್ಲಲ್ಲಿ ತಂದು ನೀವು ಈ 56,000ದಲ್ಲೂ ನೀವು ಒಳ ಮೀಸಲಾತಿ ಜಾರಿ ಮಾಡೋದು ನಮ್ಮ ಸಹಮತ ಇದೆ.
ಆದರೆ ಏಕಾಏಕಿ ನೀವು ರೋಷ್ಟು ಬಿಂದುಗಳನ್ನು ತಪ್ಪಾಗಿ ಪ್ರಕಟಿಸಿ ಸರಿಯಾದ ರೀತಿ ಬಿಲ್ಲನ್ನು ಮಂಡಿಸದೆ ಮಾಡಿಫಿಕೇಶನ್ ಮಾಡದೆ ನೀವು ಜಾರಿ ಮಾಡಿದ್ರೆ ನಮ್ಗೆ ವಿರೋಧ ತಪ್ಪಾಗಿರೋದು. ರೋಸ್ಟ್ ಬಿಂದುನ ಕರೆಕ್ಟ್ ಮಾಡಿ ನೀವು ನಂತರ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ, ಸರ್ಕಾರಕ್ಕೂ ಒತ್ತಾಯ, ನಮ್ಮ ಸಮುದಾಯದ ಸೋದರ ಸಮಾಜನೂ ನಾವು ಕೂತು ಬಗೆಹರಿಸ್ಕೊಳ್ಬೇಕಾದಂಥ ವಿಚಾರನ ಪರಸ್ಪರ ನೀವು ವೈಮನಸ್ಸಿಟ್ಕೊಂಡು ಹೋಗೋದು ಬೇಡ. ಶೋಷಿತ ಸಮಾಜ ನಾವು ಆಗಿದ್ದು ಒಗ್ಗಟ್ಟಾಗಿದ್ದೀವಿ, ಆ ಒಗ್ಗಟ್ಟನ್ನು ನಾವು ಕಾಪಾಡ್ಕೊಂಡು ಹೋಗೋಣ. ಯಾರೋ ಒಬ್ಬರು ಕಿಡಿಗೇಡಿಗಳು ಹತ್ತಿಸ್ತಕ್ಕಂಥ ಬೆಂಕಿಗೆ ನೀವು ಅವಕಾಶ ಕೊಡಬೇಡಿ. ನಾವೆಲ್ಲ ಶೋಷಿತ ಸಮಾಜ ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ನಾವು ಕೇಳುವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವು ಇಲ್ಲೂ ತನಕ ಸಿ.ಕೆ. ಮಂಜುನಾಥರವರ ಸವಿಸ್ತಾರವಾದಂಥ ಮಾತುಗಳನ್ನು ಕೇಳಿದ್ರಿ. ಯಾವುದು ಈಗ ಸಮಸ್ಯೆಗಳಾಗಿದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಪರಿಹಾರವನ್ನು ಕಂಡುಹಿಡಿದುಕೊಂಡು ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಎಲ್ಲ ವರ್ಗದ ಸಮುದಾಯಕ್ಕೂ ಕೂಡ ನ್ಯಾಯಸಮ್ಮತವಾದಂಥ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಬಲಗೈ ಸಮೂಹದ ಆಗ್ರಹವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿ.ಕೆ. ಮಂಜುನಾಥ್ ಅವರು ಬಂದು ತಮ್ಮ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ.